ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಐ ಹೋಪ್ ನೀವೆಲ್ಲನೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನ ಎಳ್ನೀರು ಕುಡಿಯೋಣ ಅಂತ ಹೇಳಿ ಕೊಚ್ಚಿಸ್ಕೊಳ್ತಾ ಇದ್ದೀನಿ ಜಾನು ಹತ್ರ. ಸಮ್ಟೈಮ್ಸ್ ಜಾನುಗೆ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದ ದಿವಸ ಈ ಥರ ಎಲ್ಲ ಎಳ್ನೀರು ಕೊಚ್ಚಿಸಿ ಕುಡಿಯೋದು. ಇಲ್ಲ ಅಂತಂದರೆ ನಾನು ಯಾವುದಾದ್ರೂ ಹಣ್ಣು ಆ ಥರ ಏನಾದರೂ ತಿನ್ಕೊಳ್ತೀನಿ ಮಧ್ಯಾಹ್ನದ ಹೊತ್ತು. ಜಾನು ಇದ್ದಾಗ ಎಳ್ನೀರು ಕುಡಿಬೋದು, ಅದೊಂದು ಪ್ರಿವಿಲೇಜ್ ಇದೆ. ನಾವು ಎಳ್ನೀರು ಹೊರಗಡೆಯಿಂದ ಕೊಂಡ್ಕೊಳ್ಳೋದಿಲ್ಲ, ನಮ್ಮ ಅಪ್ಪಾಜಿ ತೋಟದಿಂದ ತಂದು ಕೊಡ್ತಾರೆ. ಸೊ ಅದೇ ಎಳ್ನೀರು ಆಗುತ್ತೆ. ಯೂಶಲಿ ನಾನು ಅದು ಕೋಕೋನಟ್ ಓಪನರ್ ಇದೆಯಲ್ಲ ಅದರಲ್ಲೇ ನಾನು ತೆಕ್ಕೊಳ್ತೀನಿ, ಅಥವಾ ಜಾನು ಅದರಲ್ಲೇ ತೆಕ್ಕೊಡ್ತೇನೆ. ಇವತ್ತು ಒಳಗಿಡೋ ಗಂಜಿ ಕೂಡ ಬೇಕು ಅಂತ ತಿನ್ನಬೇಕು ಅಂತ ಅನಿಸ್ತಿತ್ತು, ಹಾಗಾಗಿ ಜಾನು ಮಚ್ಚಿಂದ ಅದನ್ನ ಓಪನ್ ಮಾಡಿಕೊಡ್ತಾ ಇದ್ದಾನೆ ನನಗೆ. ಒಂದು ಎಳ್ನೀರು ಕುಡಿದು ಗಂಜಿ ತಿಂದುಬಿಟ್ರೆ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ. ಮತ್ತು ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಎಳ್ನೀರೆಲ್ಲ ತುಂಬ ಒಳ್ಳೆಯದು. ಏನು ಜನ ಒಂದು ಎಳ್ನೀರು ಎಣ್ಣೆ ಹಾಕಿ ಇಡ್ಬೋದು ಜನ ನಿನ್ನ ಕೊಚ್ಚ ಸ್ಟೈಲಿ ನೋಡಿ. ಸ್ಯಾಟರ್ಡೆ ಸಂಡೇ ಪಾರ್ಟ್ ಟೈಮ್ ಜಾಬ್ ಮಾಡೋಣ, ಎಳ್ನೀರು ಅಂಗಡಿ ಹಾಕ್ಕೊಂಡು. ಸೊ ಎಷ್ಟು ನೀಟಾಗಿ ಎಳ್ನೀರು ಮಾರ್ತಾರಲ್ಲ ಅವ್ರು ಕೊಡ್ತಾರೆ ನೋಡಿ, ಅದೇ ಥರನೇ ಕೊಚ್ತಿರ್ತಾನೆ. ಸೊ ಅದೇ ಹೇಳ್ತಾ ಇದ್ದೆ, ಒಂದು ಎಳ್ನೀರು ಅಂಗಡಿ ಹಾಕ್ಬೋದು ನೋಡು ತೋಟದಿಂದ ಎಳ್ನೀರು ತರಿಸ್ಕೊಂಡು ಅಂತ. ಈ ಥರ ಸಣ್ಣ ಪುಟ್ಟ ತಮಾಷೆಗಳು ಪ್ರತಿಯೊಬ್ಬರು ಮನೆಯಲ್ಲೂ ನಡೀತಾನೆ ಇರುತ್ತೆ ಅಲ್ವಾ. ನಾವು ತೋಟಕ್ಕೆಲ್ಲ ಹೋದರೆ ಎಳ್ನೀರನ್ನ ಇದರ ಲೋಟದಲ್ಲಿ ಅಥವಾ ಚಂಬಲೆಲ್ಲ ಹಾಕ್ಕೊಂಡು ಕುಡಿಯೋದಿಲ್ಲ, ಹಾಗೆ ಲೋಟದಲ್ಲಿ ಡೈರೆಕ್ಟ್ ಎಳ್ನೀರು ಕೊಚ್ಚಿದ ತಕ್ಷಣ ಹಾಗೆ ಕುಡಿದ್ಬಿಡ್ತಾರೆ. ಆದರೆ ನನಗೆ ಸಮನ್ವಿಗೆ ಹಾಗಲ್ಲ, ಲೋಟಕ್ಕೆ ಹಾಕ್ಕೊಂಡೇ ಕುಡಿದು ಅಭ್ಯಾಸ. ಅವಳು ಅದೇ ನಾನು ಮಾಡ್ತೀನಿ ಅಂತ ಅವಳು ಹಾಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಲೋಟದಕ್ಕೆ ಹಾಕ್ಕೊಂಡು ಕುಡಿದ್ರೇ ಎಳ್ನೀರು ಕುಡ್ದಂಗೆ ಅನಿಸುತ್ತೆ. ಎಳ್ನೀರು ಜನರಲಿನೇ ದೇಹಕ್ಕೆ ತುಂಬಾ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತದು. ಪ್ರೆಗ್ನೆಂಟ್ ಇರೋರು ಎಸ್ಪೆಷಲಿ ಪ್ರತಿದಿನ ಎಳ್ನೀರು ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಹಾಗಂತ ತುಂಬಾ ಕುಡಿಬಾರ್ದು, ದಿನಕ್ಕೆ ಒಂದು ಕುಡಿದ್ರೆ ಸಾಕು. ಕೆಲವ್ರಿಗೆ 2-3 ಎಲ್ಲ ಕುಡಿತಾರೆ. ಸೊ ಅದರಿಂದ ಏನಾಗುತ್ತೆ, ಅಮ್ನಿಯೋಟಿಕ್ ಫ್ಲೂಯಿಡ್ಸ್ ಅಂತ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲದನ್ನು ಹಿತಮಿತವಾಗಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ, ಅದೇ ಥರನೇ ಯಾವುದನ್ನು ಅತಿಯಾಗಿ ಕುಡಿದು ಅತಿಯಾಗಿ ತಿಂದು ಮಾಡಬಾರ್ದು. ಎಲ್ಲ ಲಿಮಿಟಲ್ಲಿ ಎಷ್ಟು ತಿನ್ನಬೇಕೋ ಕುಡಿಬೇಕೋ ಅಷ್ಟೇ ಮಾಡಬೇಕು. ಅದಾದಮೇಲೆ ತಾಟಿನಿಂಗ್ ತೊಗೊಂಡು ಬಂದಿದ್ದೆ ಜಾನು, ಅದು ಓಡಿಸ್ದಿರ ಹಂಗೆ ಮನೇಲೇ ತೆಕ್ಕೊಳ್ಳೋಣ ಅಂತ ಹೇಳಿ ತೊಗೊಂಡ್ಬಂದಿದ್ದೆ. ಸಮನ್ವಿಗೆ ತೋರಿಸೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ತೆಗಿತಿದ್ದನು. ಫಾರ್ ದ ಫಸ್ಟ್ ಟೈಮ್ ತಾಟಿನಿಂಗ್ನ ಕಟ್ ಮಾಡ್ತಿರೋದು ಅಂತ ಹೇಳಿ ಮಾಡ್ತಿದ್ದೆ. ನೀಟಾಗಿ ಬಂತದು. ತಿನ್ನು ಚಿನ್ನಿ, ಚೆನ್ನಾಗಿದೆ. ನನಗೂ ಆ ಥರ ತಿನ್ನೋಕೆ ಬರಲ್ಲಪ್ಪ. ಚೆನ್ನಾಗಿದೆ, ಒಳ್ಳೆ ಹೆಂಗಿದೆ ಗೊತ್ತಾ, 2 ಕಣ್ಣು ಬಾಯಿ ಇರೋ ಥರ ಇದೆ, ಮೂಗೊಂಚೂರು ಶಾರ್ಪ ಇರೋ ತೋರ್ಸೋ, ಚೆನ್ನಾಗಿದೆ. ನಮ್ಮ ಸಮನ್ವಿಗೆ ಹೆಂಗೆ ಹೆಚ್ಕೊಟ್ರು ಅವಳು ತಿನ್ನೋದಿಲ್ಲ, ತರಲೇನೆ ಜಾಸ್ತಿ ಅವಳದು. ಸೊ ಚಿಕ್ಕ ವಯಸ್ಸಲ್ಲಿ ಕೈಯಲ್ಲೇ ಹಾಗೆ ತಿಂತಾಯಿದ್ರಂತೆ. ನನಗೂ ಆ ಥರ ತಿಂದೆಲ್ಲ ಗೊತ್ತಿಲ್ಲ. ಬಟ್ ಜಾನು ಹೇಳ್ತಿದ್ದೆ, ಅವ್ರು ಚಿಕ್ಕವ್ರು ಇರ್ಬೇಕಾದ್ರೆ ಆ ಥರ ಜಸ್ಟ್ ಆ ಥರ 3 ಕಡೆ ಓಪನ್ ಮಾಡಿ ಕೊಟ್ಬಿಟ್ರೆ ಹಾಗೆ ಹೆಬ್ಬೆರಳಲ್ಲಿ ತೆಕ್ಕೊಂಡು ತಿಂತಾಯಿದ್ರು. ಅದೇ ಟೇಸ್ಟ್ ಜಾಸ್ತಿ. ಅದೆಲ್ಲ ತಿಂದಾದ್ಮೇಲೆ ಅದು ಬುರುಡೆಗಳನ್ನ ಇಟ್ಕೊಂಡು ಗಾಲಿ ಥರ ಚಕ್ರಗಳನ್ನ ಮಾಡ್ಕೊಂಡು ಆಟ ಆಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ತಿರ್ತಾನೆ. ಸೊ ಏನಾದರೂ ಒಂದಿದ್ರೂ ಪ್ರತಿಯೊಂದರ ಹಿಂದೆ ಸಣ್ಣ ವಯಸ್ಸಿನ ಮೆಮೊರೀಸ್ ಅಂತೂ ಇದ್ದೇ ಇರುತ್ತೆ. ಎಳ್ನೀರು ಕಾಯಿ ಎಲ್ಲ ತಿಂದು ಮುಗಿಸಿದ್ಮೇಲೆ ಸರಿ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಬೇಳೆ ನಾನು ನೆನೆಸಿಟ್ಟಿದ್ದೆ, ಮೂಲಂಗಿ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ. ಬೇಳೆನ ಒಂದು ಸ್ವಲ್ಪ ಹೊತ್ತು ನೆನೆಸಿ ಅದಾದಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಒಂದು ಚೆನ್ನಾಗಿ ಬೇಯುತ್ತೆ, ಮತ್ತೊಂದು ಗ್ಯಾಸ್ ಫಾರ್ಮ್ ಆಗಲ್ಲ ಅಂತ ಹೇಳಿದರು. ನಿಮ್ಮಲ್ಲೇ ಒಬ್ಬರು ಕಮೆಂಟ್ಸಲ್ಲಿ ಹೇಳಿದ್ರಿ ಅದು ನಾನು ಬೇಳೆನ ನೆನೆಸ್ಬಿಟ್ಟು ಉಪಯೋಗಿಸಿ ತುಂಬ ಒಳ್ಳೆಯದು ಅಂತ. ಏನಕ್ಕೆ ನೆನೆಸ್ಬೇಕು, ಕರೆಕ್ಟ್ ತುಂಬ ಜನ ಹೇಳಿದ್ದಾರೆ. ಬಟ್ ಯಾಕೆ ನೆನೆಸ್ಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಅದಾದಮೇಲೆ ಹೋಗಿ ಚೆಕ್ ಎಲ್ಲ ಮಾಡಿದ ಮೇಲೆ ಗೊತ್ತಾಯಿತು, ಬೇಳೆನ ನೆನೆಸಿ ಮಾಡೋದ್ರಿಂದ ಅದರಿಂದ ಗ್ಯಾಸ್ ಎಲ್ಲ ಆಗುತ್ತಲ್ಲ, ಅದು ಯಾವುದೂ ಆಗಲ್ಲ, ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ಇತ್ತೀಚೆಗೆ ಇದಕ್ಕೆ ಬೇಳೆ ಬೇಯಿಸ್ಕೊಳ್ಳೋಕೆ ಮುಂಚೆ 1 ಗಂಟೆ ಆದರೂ ಮಿನಿಮಮ್ ನೆನೆಸಿ ಅದಾದಮೇಲೆ ಬೇಯಿಸ್ಕೊಳ್ತೀನಿ. ಮೂಲಂಗಿ ಹಾಕಿ ಸಾಂಬಾರೆಲ್ಲ ಮಾಡಿ ಮತ್ತು ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಬೀನ್ಸು ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ಕೊಂಬೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸು ಕ್ಯಾರೆಟ್ನ ತುಂಬ ಸಣ್ಣಗೆ ಹೆಚ್ಕೊಳ್ಬೇಕು. ಸೊ ಚಾಪರ್ ಇದ್ದರೆ ಬೇಗ ಆಗೋಗುತ್ತೆ. ನಾನು ಮೊದಲು ಕೂಡ ಚಾಪರಲ್ಲಿ ಹೆಚ್ಕೊಳ್ತಾ ಇದ್ದೆ, ಆದರೆ ನನ್ನ ಹತ್ರ ಹ್ಯಾಂಡ್ ಚಾಪರ್ ಇರ್ತಾಯಿತ್ತು, ತುಂಬ ಹೊತ್ತು ಹಿಡಿಯೋದು. ಈಗ ಎಲೆಕ್ಟ್ರಿಕ್ ಚಾಪರ್ ಇರೋದ್ರಿಂದ ಸೆಕೆಂಡ್ಸಲ್ಲಿ ಸಣ್ಣಕ್ಕಾಗೋಗುತ್ತೆ. ಇನ್ಫ್ಯಾಕ್ಟ್ ತುಂಬಾ ಸಣ್ಣ ಆಗೋಗುತ್ತೆ. ಜಸ್ಟ್ ಒಂದು 2-3 ಸೆಕೆಂಡ್ ಪಲ್ಸ್ ಮಾಡಿದರೆ ಸಾಕು. ನೆನ್ನೆ ದಿನ ಶಾರ್ಟ್ ವೀಡಿಯೋ ನೋಡ್ಬಿಟ್ಟು ಸುಮಾರು ಜನ ಇದ್ರದ್ದು ಚಾಪರ್ ಲಿಂಕ್ ಕೊಡಿ ಅಂತ ಕೇಳಿದ್ರಿ. ನಿಮ್ಗೆ ಗೊತ್ತಿರೋ ಹಾಗೆ ಶಾರ್ಟ್ ವೀಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಾಗಲಿ ಅಥವಾ ಕಮೆಂಟ್ಸಲ್ಲಾಗಲಿ ನನಗೆ ಲಿಂಕ್ ಹಾಕಿದ್ರೇನು ನಿಮ್ಗೆ ಅದು ಕ್ಲಿಕ್ಕಬಲ್ ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ದವ್ರು ತೊಗೊಳ್ಬೋದು. ನೋಡಿ ಇಲ್ಲಿ ಒಂದು 2-3 ಸೆಕೆಂಡಲ್ಲೇ ಎಷ್ಟು ಬೇಗ ಸಣ್ಣಗಾಗೋಯ್ತು, ಪೂರ್ತಿ ಪುಡಿ ಥರ ಆಗಿಬಿಟ್ಟಿದೆ ಕ್ಯಾರೆಟ್ ಅಂತೂ.
ಕ್ಯಾರೆಟು ಬೀನ್ಸ್ನ ಕೂಡ ನಾನು ಇದೇ ಥರನೇ ಚಾಪ್ ಮಾಡ್ಕೊಳ್ತೀನಿ. ಅದು ಸಣ್ಣಗಿದ್ದಷ್ಟು ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕೆಲಸ ಕೂಡ ತುಂಬ ಬೇಗ ಆಗುತ್ತೆ. ಇಷ್ಟು ಸಣ್ಣಕ್ಕೆ ನೀವು ಕ್ಯಾರೆಟು ಬೀನ್ಸ್ನ ಹೆಚ್ಕೊಳ್ಬೇಕಂದ್ರೆ ತುಂಬ ಹೊತ್ತು ಹಿಡಿಯುತ್ತೆ. ಅದಕ್ಕೆ ಬದಲು ಈ ಥರ ಚಾಪರಲ್ಲಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ರುಚಿ ಚೆನ್ನಾಗಿರುತ್ತೆ. ಸಣ್ಣಗಿರುತ್ತಲ್ಲ ಪೂರ್ತಿ, ಅದನ್ನು ಇವಾಗ ನಾನೇನು ಬೇಯಿಸ್ಕೊಳ್ಳಲ್ಲ, ಡೈರೆಕ್ಟಾಗಿ ಹುರ್ಕೊಳ್ತೀನಿ. ತೋರಿಸ್ತೀನಿ ರೆಸಿಪಿ ಹೇಗೆ ಮಾಡ್ತೀನಿ ಅಂತ. ಸೊ ಆ ಥರ ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ಆದಮೇಲೆ ಮತ್ತು ಬೀನ್ಸ್ನು ಕೂಡ ಆ ಥರ ಸಣ್ಣದಾಗಿ ಮುರ್ಕೊಂಡು ಹಾಗೆ ಹಾಕಿ ಚಾಪ್ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ಕ್ಯಾರೆಟು ಬೀನ್ಸು ಕಾಯಿ ತುರಿ ಇಷ್ಟೇ ಬೇಕಾಗಿರೋದು. ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಏನೂ ಹಾಕ್ಕೊಳ್ತಾ ಇಲ್ಲ ನಾನು. ಇದಕ್ಕೆ ಕಾಯಿ ತುರಿನ ನನಗೆ ಜಾನು ತುರ್ಕೊಡ್ತಾ ಇದ್ದಾನೆ ಇತ್ತೀಚೆಗೆ. ಇಲ್ಲ ನಮ್ಮಮ್ಮ ಮನೆಯಿಂದ ಕೊಟ್ಟು ಕಳಿಸ್ತಾ ಇರ್ತಿದ್ದು, ಇಲ್ಲದಿದ್ದಾಗ ಜಾನುನೇ ತುರ್ಕೊಡೋದು. ನನಗೆ ನಿಂತ್ಕೊಂಡು ತುರಿಯೋಕ್ಕೂ ಆಗೋಲ್ಲ ಮತ್ತು ಕುತ್ಕೊಂಡು ತುರಿಯೋಕ್ಕೂ ಕಷ್ಟ ಆಗುತ್ತೆ. ಆಗೋದೇ ಇಲ್ಲ ಅಂತಲ್ಲ, ಆಗುತ್ತೆ, ಬಟ್ ಕಷ್ಟ ಆಗುತ್ತೆ ಅಂತ ಹೇಳಿ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ರು ಎಷ್ಟೋ ಉಪಯೋಗ ಆಗುತ್ತೆ. ನೋಡಿ ಇಲ್ಲಿ ಬೀನ್ಸ್ನು ಕೂಡ ಇದೇ ಥರ ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಆಗಿದೆ. ಸೊ ಈಗ ಬೀನ್ಸು, ಕ್ಯಾರೆಟು ಮತ್ತು ಕಾಯಿ ತುರಿ ಮೂರೂ ರೆಡಿ ಇದೆ. ಫಸ್ಟು ಮೊದಲಿಗೆ ಸಾಂಬಾರು ಮಾಡಿ ಅದಾದಮೇಲೆ ಪಲ್ಯ ಮಾಡ್ಕೊಳ್ತೀನಿ. ಈಗ ನಾವು ಮಾಡ್ತಿರೋ ಸಾಂಬಾರು ನನಗೆ ಫಸ್ಟ್ ಜಾನು ಹೇಳ್ಕೊಟ್ಟಿದ್ದು. ಅದೇ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಮದುವೆ ಆಗಿದ್ದ ಹೊಸರಲ್ಲಿ ನಂಗೆ ಈ ಸಾರು ಹುಳಿ ಎಲ್ಲ ಏನು ಮಾಡಕ್ ಬರ್ತಾ ಇರ್ಲಿಲ್ಲ. ಮಾಡಿದ್ರೆ ಚೆನ್ನಾಗಿ ತಿನ್ನಕ್ ಮಾತ್ರ ಬರ್ತಾ ಇತ್ತು. ಅದಾದ್ಮೇಲೆ ಒಂದೇ ಕಲ್ತ್ಕೊಂಡಿದ್ದು ಅಂತ ಹೇಳಿದ್ದೆ ಅಲ್ಲ. ಸೊ ಈ ಸಾಂಬಾರು ಫಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಮನೇಲಿ ಟ್ರೈ ಮಾಡ್ಬೇಕು, ನಂಗೆ ಗೊತ್ತಿರ್ಲಿಲ್ಲ. ಸೊ ಜಾನು ನಂಗೆ ಹೇಳ್ಕೊಟ್ಟಿದ್ದು. ಆದ್ರೆ ಮೂಲಂಗಿ ಇಲ್ಲಲ್ಲ, ಏನದು ನುಗ್ಗೆಕಾಯಿ ಮತ್ತೆ ಮಾವಿನಕಾಯಿ ಹಾಕಿ ಮಾಡಿದ್ದು ಫಸ್ಟ್ ಟೈಮು. ಚೆನ್ನಾಗಿ ಬಂದಿತ್ತು. ಸೊ ಅವಾಗ್ಲಿಂದ ಜಾನು ಟೈಪ್ ಸಾಂಬಾರ್ ಅಂತಾನೆ ಹೆಸರಿಟ್ಬಿಟ್ಟಿದ್ದೀನಿ, ಜಾನು ಸಾಂಬಾರ್ ಅಂತ. ಸೊ ಇವಾಗ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ. ಆಲ್ಮೋಸ್ಟ್ ನಿಮ್ ಮನೆಗಳಲ್ಲೂ ಹೀಗೆ ಮಾಡ್ತಿರ್ಬೋದು, ಕಾಮನ್ ಅನ್ಸ್ಬೋದು ನಿಮ್ಗೆ, ಬಟ್ ನಾನು ಹೇಗ್ ಮಾಡ್ತೀನಿ ಅಂತ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ವ, ಆಲ್ರೆಡಿ ಬೇಳೆ ಟೊಮೆಟೊ. ಈಗ ಒಂದು ಬೇರೆ ಬಾಣಲೆನಲ್ಲಿ ಎಣ್ಣೆ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕೋದ್ರೆ ರುಚಿ ಚೆನ್ನಾಗಿರುತ್ತೆ. ಅದಾದಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನನಗೆ ಈ ಸಾಂಬಾರು ಹೊಸ ಥರ ಅನಿಸುತ್ತೆ. ಯಾಕಂತಂದರೆ ನಮ್ಮನೇಲಿ ಈ ಥರ ಸಾಂಬಾರು ಮಾಡೋದಿಲ್ಲ. ನಮ್ಮನೇಲಿ ಮಾಡೋ ಪ್ರೊಸೀಜರೇ ಬೇರೆ ಥರ ಇರ್ತಾಯಿತ್ತು ಮತ್ತು ನನಗೆ ಗೊತ್ತೇ ಇರಲಿಲ್ವ. ಸೊ ನನಗಿದು ಹೊಸದಾಗಿತ್ತು, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟು ದಿನ ಶೇರ್ ಮಾಡಿರಲಿಲ್ಲ, ಸರಿ ಇವತ್ತು ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡು ಒಂದು ಸ್ವಲ್ಪ, ತುಂಬ ಏನು ಬ್ರೌನ್ ಕೂಡ ಆಗಬೇಕಲ್ಲ, ಸ್ವಲ್ಪ ಪಿಂಕಿಶ್ ಟರ್ನ್ ಆದಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ನನ್ನ ವ್ಯೂವರ್ಸಲ್ಲಿ ತುಂಬ ಜನ ಈ ಥರ ಸಿಂಪಲ್ ರೆಸಿಪೀಸ್ ತೋರಿಸಿ ನಮ್ಗೆ ಹೆಚ್ಚೆಚ್ಚು ಇಷ್ಟ ಆಗುತ್ತೆ. ಮತ್ತು ಸಾಂಬಾರು ರೆಸಿಪೀಸ್ ಜಾಸ್ತಿ ತೋರಿಸಿ, ಮತ್ತು ಅದೇ ದಿನನಿತ್ಯ ಮಾಡುವಂಥ ಸಾಂಬಾರು ಅಥವಾ ಪಲ್ಯಗಳಾಗಿರ್ಬೋದು, ಇಂಥ ರೆಸಿಪೀಸ್ ತೋರಿಸಿದ್ರೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲನೂ ಕಮೆಂಟ್ ಮಾಡಿರ್ತೀರ. ಹಾಗಾಗಿ ನಾನು ಪ್ರತಿದಿನ ಮಾಡೋದು ಇದೇ ಆಗಿರೋದ್ರಿಂದ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಮನೇಲೇ ಮಾಡಿಟ್ಕೊಂಡಿರೋವಂಥ ಸಾಂಬಾರು ಪೌಡರ್ ಅದನ್ನು ಒಂದೂವರೆ ಚಮಚದಷ್ಟು ಹಾಕ್ಕೊಂಡು, ಅಂದರೆ ಖಾರ ನಿಮ್ಮ ಮನೇಲಿ ಹೆಚ್ಚು ಕಮ್ಮಿ ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ಮನೇಲಿ ಎಷ್ಟು ಖಾರ ಹಾಕ್ಕೊಳ್ಬೇಕು ಅಂತ, ಅಷ್ಟು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೂಲಂಗಿ ಬದಲು ನೀವು ಯಾವುದೇ ತರಕಾರಿ ಹಾಕ್ಕೊಳ್ಬೋದು, ನುಗ್ಗೆಕಾಯಿ, ಮಾವಿನಕಾಯಿ ಹಾಕ್ಕೊಳ್ಬೋದು, ಒಳ್ಳೆ ಕಾಂಬಿನೇಷನ್ ಅದು. ಅದು ಬಿಟ್ಟರೆ ಮೂಲಂಗಿ, ಅದು ಬಿಟ್ಟರೆ ಬದನೆಕಾಯಿ ಸಹ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇದೇ ಥರ ಪ್ರೊಸೀಜರಲ್ಲಿ ಮಾಡಿದ್ರೆ. ಮೂಲಂಗಿ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರು, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಅದು ಕುದಿಯೋ ಅಷ್ಟರಲ್ಲಿ ಬೇಳೆ ಮತ್ತು ಟೊಮೆಟೊ ಏನು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಒಂದು ಸ್ವಲ್ಪ ಮತ್ತಗೋಲಿರುತ್ತಲ್ವ ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಬೇಳೆ ಎಲ್ಲ ಸ್ವಲ್ಪ ಮೊಸರು ಥರ ಕರ್ಗೋ ಥರ ಒಂದು ಸ್ವಲ್ಪ ಚೆನ್ನಾಗಿ 2 ಸಲ ಕೈ ಆಡಿಸ್ಕೊಂಬಿಟ್ರೆ ಆಗ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇಲ್ಲ ನಿಮ್ಮ ಮನೇಲಿ ಹ್ಯಾಂಡ್ ಬ್ಲೆಂಡರ್ ಇತ್ತು ಅಂತಂದರೆ ಇನ್ನೂ ಒಳ್ಳೆಯದು. ಟೊಮ್ಯಾಟೊ ಬೇಳೆ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಫುಲ್ ನುಣ್ಣಗಿರುತ್ತೆ. ಆದರೆ ನಾನೇನಂತಂದರೆ ಜಾನು ಹೇಗೆ ಹೇಳ್ಕೊಟ್ಟಿದ್ನೋ ಅದೇ ಥರನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯದಲ್ಲಿ ಯಾವುದೇ ಚೇಂಜಸ್ ಕೂಡ ಮಾಡ್ಕೊಂಡಿಲ್ಲ. ಮತ್ತು ನಂಗೆ ಭಯ ಆ ರುಚಿ ಚೇಂಜ್ ಆಗಿಬಿಟ್ರೆ ಅಂತ ಹೇಳಿ, ಹಾಗಾಗಿ ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇ ಸಲ ಮಾಡಿದಾಗಲೂ ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು. ಸೊ ಆವಾಗಲಿಂದ ಅದೊಂದು ಕಾನ್ಫಿಡೆನ್ಸ್ ಬಂದುಬಿಡ್ತು, ಓ ಸೂಪರಾಗಿ ಮಾಡ್ತೀನಿ ಅಂತ ಹೇಳಿ. ಸೊ ಬೇಕು ಅಂತಂದಾಗ ಈ ಥರ ಎಲ್ಲ ಮಾಡಿದಾಗ ಮೂಲಂಗಿ ಆಗಿರ್ಬೋದು ಅಥವಾ ನುಗ್ಗೆಕಾಯಿ ಆಗಿರ್ಬೋದು ಇದೇ ಪ್ರೊಸೀಜರ್ನೇ ನಾನು ಫಾಲೋ ಮಾಡೋದು. ಈಗ ಮೂಲಂಗಿ ಎಲ್ಲ ಕುದಿಯೋಕೆ ಇಟ್ಟಿದ್ವಲ್ವ, ಅದು ಒಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ಈಗ ಬೇಳೆ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕಿ
ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿ ಇರುತ್ತೆ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಅದಾದಮೇಲೆ ಮೇಲೆ ಉಪ್ಪು ಎಷ್ಟು ಹಾಕ್ಕೊಳ್ಬೇಕೋ ಅಷ್ಟು ಹಾಕ್ಕೋಬೇಕು. ಬಿಕಾಸ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ವ ನಾವು ಒಗ್ಗರಣೆಯಲ್ಲಿ ಕುದಿಬೇಕಾದ್ರೆ. ಸೊ ಈಗ ಇನ್ನೊಂಚೂರು ಎಕ್ಸ್ಟ್ರಾ ಎಷ್ಟು ಉಪ್ಪು ಬೇಕೋ ಅದು ನೋಡ್ಕೊಂಡು ಹಾಕ್ಕೊಂಡು ಅದಾದಮೇಲೆ ಕುದಿಸ್ಕೊಂಡ್ಬಿಟ್ರೆ ಮೂಲಂಗಿ ಸಾಂಬಾರು ರೆಡಿ ಆಗೋಗುತ್ತೆ. ತುಂಬಾ ಬೇಗ ಆಗುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ರಸ ಬಿಟ್ಕೊಳ್ಬೋದು, ಚೆನ್ನಾಗಿರುತ್ತೆ ಹುಳಿಯಾಗಿ. ಆದರೆ ನಾನು ಇದಕ್ಕೆ ಟೊಮ್ಯಾಟೋನೇ 5ರಿಂದ 6 ಹಾಕಿರೋದ್ರಿಂದ ಹೆಚ್ಚಿಗೆ ಹುಳಿ ಏನು ಬೇಕಾಗೋದಿಲ್ಲ. ಇದು ಹೋಳು ಬೇಯೋವರೆಗೂ ಕುದಿಸ್ಕೊಂಬಿಟ್ರೆ ಮೂಲಂಗಿ ಸಾಂಬಾರು ರೆಡಿ ಆಗೋಗುತ್ತೆ. ಅದಲ್ಲಿ ಕುದೀತಿರ್ಬೇಕಾದ್ರೆ ಮತ್ತೊಂದು ಸ್ಟವಲ್ಲಿ ಮತ್ತೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೊಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವು ಅಷ್ಟೇ ಹಾಕಿದ್ದೀನಿ. ಅದಾದಮೇಲೆ ನಾವು ಚಾಪ್ ಮಾಡಿಟ್ಕೊಂಡಂಥ ಬೀನ್ಸು ಮತ್ತು ಕ್ಯಾರೆಟು ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಟ್ಟಿಗೆ ಹಾಕ್ಕೊಳ್ಬೇಕು ಎರಡೂ. ಚಾಪರ್ ಇದ್ದರೆ ಈ ಥರ ಸಣ್ಣಗೆ ಹೆಚ್ಕೊಂಡು ನೋಡಿ, ಇಲ್ಲ ಅಂತಂದರೆ ಕೈಯಲ್ಲೇ ಸಣ್ಣಗೆ ಹೆಚ್ಕೊಳ್ಳಿ, ಸಣ್ಣಗೆ ಬರೋ ಥರ ಬೀನ್ಸು ಮತ್ತು ಈ ಕ್ಯಾರೆಟ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಯಿಸೋಕ್ಕೆ ಹೋಗಬೇಡಿ, ಇದೇ ಥರ ಎಣ್ಣೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ, ಆವಾಗ ರುಚಿ ಬೇರೆ ಥರ ಇರುತ್ತೆ. ನಾವು ಬೇಯಿಸಿ ಮಾಡಿದ್ರೆ ಒಂಥರ ರುಚಿ ಮತ್ತು ಈ ಥರ ಹುರಿದು ಮಾಡಿದ್ರೆ ಮತ್ತೊಂದು ಥರ ರುಚಿ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು, ಅಲ್ಲೇ ಕೈ ಬಿಡ್ದಂಗೆ ಹುರ್ಕೋಬೇಕು. ಅಂತಂದರೆ ಅದು ಪೂರ್ತಿ ಬೇಯೋವರೆಗೂ ಆ ಕೈ ಆಡಿಸ್ತಾನೆ ಇರಬೇಕು. ಸಮ್ಟೈಮ್ಸ್ ಈ ಪ್ಯಾನಲ್ಲಿ ತಳ ಹಿಡಿಯಲ್ಲ, ಆದ್ರೂ ಎಣ್ಣೆ ಕಮ್ಮಿ ಆಗಿತ್ತು ಅಂತಂದರೆ ಮತ್ತೆ ಸೀದು ಹೋಗಿಬಿಡತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಗಾಗ ಕೈ ಆಡಿಸ್ತಾನೆ ಇರಬೇಕು. ಸಾರು ಕುದಿಯೋ ಅಷ್ಟರಲ್ಲಿ ಇದು ಪೂರ್ತಿ ಪಲ್ಯ ಕೂಡ ಮಾಡಿ ಮುಗಿಸ್ಬಿಡ್ಬೋದು. ತುಂಬ ಜನ ನನಗೆ ಈ ಪ್ರೆಗ್ನೆನ್ಸಿನಲ್ಲಿ ಫುಡ್ ರೊಟೀನ್ ಹೇಗಿರುತ್ತೆ ತಿಳಿಸ್ಕೊಡಿ, ಮತ್ತು ನೀವು ಯಾವ ಹಾಸ್ಪಿಟ್ಲ್ ಕನ್ಸಲ್ಟ್ ಮಾಡ್ತಿದ್ದೀರಾ, ಯಾವ ಊಟ ತಿನ್ಬೋದು ತಿನ್ನಬಾರ್ದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ ತುಂಬ ಜನ. ಸೊ ಮಾಡ್ತೀನಿ, ಮುಂದಿನ ವೀಡಿಯೋನಲ್ಲಿ ಅದೇ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಏನು ತಿಂತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಥವಾ ಎಕ್ಸ್ಟ್ರಾ ಏನು ತಿನ್ನಬಾರ್ದು, ಮತ್ತು ಎಕ್ಸ್ಟ್ರಾ ಕೇರ್ ಏನಾದರೂ ತೊಗೊಳ್ತಾ ಇದ್ದೀನ, ಯಾವ ಹಾಸ್ಪಿಟಲ್ ಕನ್ಸಲ್ಟ್ ಮಾಡ್ತಿದ್ದೀನಿ, ಇದೆಲ್ಲದೂ ನಿಮ್ಮ ಜೊತೆ ಮುಂದಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಂದಿದೆ ಅಂತಂದಾಗ ಉಪ್ಪು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಇಷ್ಟೇ ಹಾಕ್ತಾಯಿದ್ದೀನಿ, ಬೇರೆ ಏನೂ ಹಾಕ್ತಿಲ್ಲ. ಖಾರಕ್ಕೆ ಒಂದಿಷ್ಟು ಅಚ್ಚ ಖಾರದ ಪುಡಿ ಹಾಕಿ ಮತ್ತೊಂದು 5 ನಿಮಿಷ ಹುರ್ಕೊಳ್ಬೇಕು. 5 ನಿಮಿಷ ಹುರ್ಕೊಂಡ್ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಕಡೆಯಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕಾಯಿ ತುರಿ ಹಾಕಿದ ತಕ್ಷಣ ಇಲ್ಲ ಆರಿಸೋ ಹಾಗಿಲ್ಲ, ಸ್ವಲ್ಪ ಹುರ್ಕೊಳ್ಬೇಕು. ಕಾಯಿ ತುರಿ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಕಾಯಿ ಕೂಡ ಫ್ರೈ ಆಗುತ್ತಲ್ಲ, ಆವಾಗ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಕಾಯಿ ಹಾಕಿದ್ಮೇಲೆ ಒಂದು 10 ನಿಮಿಷ ನೋಡಿ, ಇಲ್ಲಿ ಬಣ್ಣನೇ ಚೇಂಜ್ ಆಗೋಯ್ತು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು, ಪಲ್ಯ ಕೂಡ ರೆಡಿ ಆಗೋಗುತ್ತೆ. ಸೊ ಇವತ್ತಿನ ಊಟಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ, ಅನ್ನ ಮೂಲಂಗಿ ಸಾಂಬಾರು ಮತ್ತು ಬೀನ್ಸು ಕ್ಯಾರೆಟು ಪಲ್ಯ, ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಆ ಥರ ಏನಾದರೂ ಇಟ್ಕೊಂಡಿಲ್ಲ, ಕೋಸಂಬರಿ ಥರ ಏನಾದರೂ ಮಾಡ್ಕೊಳ್ತೀನಿ ನಾನು. ಪ್ರತಿದಿನ ಆಲ್ಮೋಸ್ಟ್ ಹೀಗೆ ಇರುತ್ತೆ, ಪ್ರತಿದಿನ ಅನ್ನ ಸಾರು ಮಾಡ್ಕೊಳ್ಳೋದಿಲ್ಲ. ಅಂದರೆ ನಾನು ನಿಮಗೆ ಇಲ್ಲಿ ವಿಡಿಯೋನಲ್ಲಿ ಎಷ್ಟು ಸಲ ರೆಸಿಪೀಸ್ ಏನೇನು ಶೇರ್ ಮಾಡ್ತೀನಿ ಅದನ್ನೇ ತಿನ್ನೋದು. ಸ್ಪೆಷಲಾಗಿ ಏನೋ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ ಅಥವಾ ಸ್ಪೆಷಲಾಗಿ ಏನೋ ಊಟ ಮಾಡ್ತಾಯಿದ್ದೀನಿ ಮಾಡ್ತಿಲ್ಲ ಅನ್ನೋಂಗಿಲ್ಲ. ಕೆಲವು ಪ್ರಿಕಾಷನರಿ ಫುಡ್ಸ್ ಲೈಕ್ ಪಪಾಯ, ಪೈನಾಪಲ್ಸ್ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ. ಅದೆರಡು ಹಣ್ಣು ಬಿಟ್ಟರೆ ಜಾಸ್ತಿ ಹೆಚ್ಚಾಗಿ ಹಣ್ಣು ಮತ್ತು ಜ್ಯೂಸು ಅಂತ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಆ್ಯಸ್ ಯೂಶ್ವಲ್, ಬಟ್ ಸ್ಟಿಲ್ ನಿಮಗೋಸ್ಕರ ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿ ಏನೇನು ಇನ್ಫಾರ್ಮೇಷನ್ ನೀವು ಕೇಳಿದಿರೋ, ಕ್ವೆಶನ್ಸ್ ಕೇಳಿದಿರೋ ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಊಟ ಎಲ್ಲ ಮುಗಿಸಿ ಯೂಶ್ವಲಿ ಇವಾಗೆಲ್ಲ ಮನ್ವಿ ಮಧ್ಯಾಹ್ನದ ಹೊತ್ತು ಮಲ್ಕೊಳ್ತಾನೆ ಇಲ್ಲ, ಸೊ ಆಟ ಆಡ್ತಿದ್ದಾಳೆ. ಸೊ ಮಧ್ಯಾಹ್ನದ ರೊಟ್ಟಿನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದಂಗೆ ಮಳೆ ಬರೋ ಥರ ಮೋಡ ಎಲ್ಲ ಇತ್ತು. ಆ ಥರ ಇದ್ರೇ ಒಂದು ಖುಷಿ, ಇವತ್ತು ಮಳೆ ಬರುತ್ತೆ ಅಂತ ಒಂದು ಜಾಲಿ. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು, ಖುಷಿಯಾಗುತ್ತೆ ಮಳೆ ಬಂದ ತಕ್ಷಣನೇ. ಸೊ ಅಷ್ಟೇ, ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಮಧ್ಯಾಹ್ನದ ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಸರಿನಾ? ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಓಕೆ, ಬಾಯ್ ಬಾಯ್.